ಹಲೋ ವೀಕ್ಷಕರೇ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಕಥೆಯಲ್ಲಿ ನಾನು ನಿಮಗೆ ಅಭಿಮನ್ಯುವಿನ ಮಗ ಅಂದರೆ ಪರೀಕ್ಷಿತ ರಾಜನ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಪರೀಕ್ಷಿತ ರಾಜನು ಅರ್ಜುನನ ಮೊಮ್ಮಗ, ಅಭಿಮನ್ಯುವಿನ ಮಗ. ಮಹಾಭಾರತ ಯುದ್ಧದ ನಂತರ ಕುರುವಂಶವೇ ಪರೀಕ್ಷೀಣ ಅಂದರೆ ನಾಶವಾಗಿ ಬಿಡುವ ಸ್ಥಿತಿಯಲ್ಲಿತ್ತು. ಅಂಥ ಸಮಯದಲ್ಲಿ ಹುಟ್ಟಿದ್ದರಿಂದ ಇವರಿಗೆ ಪರೀಕ್ಷಿತನೆಂದು ಹೆಸರಿಡಲಾಯಿತು. ಪರೀಕ್ಷಿತ ರಾಜನು ಧರ್ಮಿಷ್ಠನಾಗಿದ್ದ, ನ್ಯಾಯದಿಂದ ರಾಜ್ಯವನ್ನು ಆಳುತ್ತಿದ್ದ. ಅವನ ಕಾಲದಲ್ಲಿ ದೇಶ ಸುಭಿಕ್ಷವಾಗಿತ್ತು, ಪ್ರಜೆಗಳು ನೆಮ್ಮದಿಯಿಂದ ಇದ್ದರು. ಒಮ್ಮೆ ಪರೀಕ್ಷಿತನು ಬೇಟೆಗೆಂದು ಅರಣ್ಯಕ್ಕೆ ಹೊರಟ. ಅಲ್ಲಿ ಅನೇಕ ಕ್ರೂರ ಜಂತುಗಳನ್ನು ಕೊಂದ. ಕೈಗೆ ಸಿಕ್ಕದೆ ಓಡುತ್ತಿದ್ದ ಪ್ರಾಣಿಗಳನ್ನು ಅಟ್ಟಾಡಿಸಿಕೊಂಡು ಹೋದ. ಅವುಗಳಲ್ಲಿ ಅತಿ ವೇಗವಾಗಿ ಓಡುತ್ತಿದ್ದ ಒಂದು ಜಿಂಕೆಯನ್ನು ಹಿಡಿಯಲು ಯತ್ನಿಸಿದ. ನೋಡುತ್ತಿದ್ದಂತೆಯೇ ಆ ಜಿಂಕೆಯು ಚಂಗನೆ ನೆಗೆದು ಮರಗಳ ಮಧ್ಯೆ ಮಾಯವಾಯಿತು. ಆದರೆ ರಾಜರು ಬಿಡಬೇಕಲ್ಲ, ಅದನ್ನು ಹಿಡಿಲೇಬೇಕು ಅಂತ ಅದರಿಂದ ಹೊರಟೋದ್ರು. ಅದೊಂದು ಋಷ್ಯಾಶ್ರಮ. ಅಲ್ಲಿ ಶಮಿಕ ಎಂಬ ಋಷಿ ತಪಸ್ಸು ಮಾಡ್ತಿದ್ರು. ಅವನು ಮೌನರಥದಲ್ಲಿದ್ದ. ಮೌನರಥ ಅಂದರೆ ಗೊತ್ತಲ್ವಾ, ಏನು ಮಾತಾಡ್ದಿರ ಸುಮ್ಮನೆ ಇರೋದು ಅಂತ. ಪರೀಕ್ಷಿತನಿಗೆ ಈ ವಿಷಯ ಗೊತ್ತಿರಲಿಲ್ಲ, ಅಂದರೆ ಅವರು ಮೌನರಥ ಮಾಡ್ತಿದ್ದಾರೆ ಅಂತ. ಅವನು ಶಮಿಕನನ್ನು ಕುರಿತು, ತಪಸ್ವಿಗಳೇ, ನಾನೊಂದು ಜಿಂಕೆಯನ್ನು ಅಟ್ಟಾಡಿಸಿಕೊಂಡು ಬಂದೆ, ನೀವು ಅದನ್ನು ಕಂಡಿರಾ ಎಂದು ಕೇಳ್ದ. ಮೌನರಥದಲ್ಲಿದ್ದುದರಿಂದ ಶಮಿಕನು ಉತ್ತರಿಸಲಿಲ್ಲ. ಪರೀಕ್ಷಿತನು ಮತ್ತೊಮ್ಮೆ ಕೇಳ್ದ, ಆಗಲೂ ಉತ್ತರಿಸಲಿಲ್ಲ. ಈ ರಾಜನಿಗೆ ಆಶ್ಚರ್ಯವಾಯಿತು. ಇನ್ನೊಂದು ಸಲ ಗಟ್ಟಿಯಾಗಿ ಕೇಳ್ದ, ಋಷಿಗಳೇ, ಜಿಂಕೆಯನ್ನು ನೋಡಿದ್ದೀರಾ ಎಂದು ಕೇಳ್ದ. ಶಮಿಕನು ಬಾಯಿ ತೆರೆಯಲೇ ಇಲ್ಲ. ತನ್ನ ಪಾಡಿಗೆ ತಾನು ತಪಸ್ಸು ಮಾಡ್ತಿದ್ದ. ರಾಜನಿಗೆ ಮೊದಲೇ ದಣಿವಾಗಿತ್ತು, ಅಲ್ಲದೆ ಕೈಗೆ ಸಿಕ್ಕ ಬೇಟೆ ಬೇರೆ ತಪ್ಪಿಸಿಕೊಂಡಿತ್ತು. ಹೀಗಾಗಿ ಅವನು ಸಹನೆಯನ್ನು ಕಳೆದುಕೊಂಡ. ಋಷಿಯ ಮೌನವನ್ನು ಅವನು ತಿರಸ್ಕಾರವೆಂದು ಭಾವಿಸಿದ. ಅವನಿಗೆ ಅಸಾಧ್ಯ ಕೋಪ ಬಂತು. ಸುತ್ತಲೂ ನೋಡ್ದ. ಆಶ್ರಮದ ಸಮೀಪದಲ್ಲೇ ಸತ್ತ ಹಾವೊಂದು ಬಿದ್ದಿತ್ತು. ಅದನ್ನೆತ್ತಿ ಋಷಿಯ ಕೊರಳಿಗೆ ಹಾಕ್ಬಿಟ್ಟ. ನಂತರ ಕೋಪ ಬೇಸರಗಳಿಂದ ತನ್ನ ರಾಜ್ಯಕ್ಕೆ ಹಿಂದಿರುಗಿದ. ಪರೀಕ್ಷಿತನು ಹೋದ ಸ್ವಲ್ಪ ಹೊತ್ತಿನ ನಂತರ ಶಮಿಕನ ಮಗ ಅಂದರೆ ಈ ಋಷಿಯ ಮಗ ಶೃಂಗಿ ಆಶ್ರಮಕ್ಕೆ ಬಂದ. ತಂದೆಯ ಕೊರಳಲ್ಲಿದ್ದ ಹಾವನ್ನು ಕಂಡು ಅವನಿಗೆ ದುಃಖವಾಯಿತು. ಅದು ಸತ್ತ ಹಾವಾಗಿದ್ದರಿಂದ ಯಾರೋ ಬೇಕೆಂದೇ ಈ ಕೆಲಸ ಮಾಡಿದ್ದಾರೆಂಬುದು ದೃಢವಾಯಿತು. ನನ್ನ ತಂದೆಯ ಕುತ್ತಿಗೆಯಲ್ಲಿ ಈ ಹಾವನ್ನು ಹಾಕಿದವನು ಇನ್ನೂ 7 ದಿನಗಳೊಳಗಾಗಿ ಹಾವಿನಿಂದಲೇ ಕಚ್ಚಿಸಿಕೊಂಡು ಸಾಯಲಿ ಎಂದು ಶಾಪವನ್ನು ಕೊಟ್ಬಿಟ್ಟ. ಇತ್ತ ತನ್ನ ರಾಜ್ಯಕ್ಕೆ ಹಿಂದಿರುಗಿದ ಪರೀಕ್ಷಿತನ ಮನಸ್ಸಿಗೂ ಸಮಾಧಾನವಿರಲಿಲ್ಲ. ಅವನು ಪಶ್ಚಾತ್ತಾಪಗೊಂಡಿದ್ದ. ಒಂದು ಕ್ಷಣದ ಕೋಪಕ್ಕೆ ವಶವಾಗಿ ಮಹರ್ಷಿಗಳಿಗೆ ಅಗೌರವ ತೋರಿಸಿದನೆಲ್ಲ, ಅವರನ್ನು ಅಪಮಾನಿಸಿದನೆಲ್ಲ ಎಂದು ದುಃಖಕ್ಕೊಳಗಾದ. ಅಷ್ಟು ಹೊತ್ತಿಗೆ ಶೃಂಗಿಯು ತನಗೆ ಶಾಪ ನೀಡಿದ ವಿಷಯವು ಅವನಿಗೆ ತಿಳಿಯಿತು. ಅನೇಕ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದರೂ ನನಗೆ ತಾಳ್ಮೆಗಳೇ ಬರಲಿಲ್ವಲ್ಲ, ಋಷಿಗಳಿಗೆ ಅಪಮಾನ ಮಾಡಿ ಶಾಪಕ್ಕೆ ಗುರಿಯಾದೆನಲ್ಲ ಎಂದು ಅವನಿಗೆ ಬಹಳ ಸಂಕಟವಾಯಿತು. ಚಿಂತಾಕ್ರಾಂತನಾಗಿ ಹಾಗೆಯೇ ಕುಳಿತುಬಿಟ್ಟ. ಆದರೆ ಪರೀಕ್ಷಿತನ ಮಂತ್ರಿಗಳು ಮಾತ್ರ ಹೇಗಾದರೂ ಮಾಡಿ ರಾಜನನ್ನು ಉಳಿಸಿಕೊಳ್ಳಬೇಕೆಂದು ಯೋಚನೆ ಮಾಡಿದ್ರು. ಅದಕ್ಕಾಗಿ ಅನೇಕ ಕ್ರಮಗಳನ್ನು ಕೈಗೊಂಡರು. ಒಂದು ದೊಡ್ಡ ಸ್ತಂಭದ ಮೇಲೆ ಅರಮನೆಯನ್ನು ಕಟ್ಟಿಸ್ತಾರೆ. ಅಲ್ಲಿ ಯಾವ ಪ್ರಾಣಿಯೂ ಬರದಂತೆ ಎಚ್ಚರ ವಹಿಸಿದರು. ರಾಜನ ಬಳಿ ದೊಡ್ಡ ಪರಿವಾರವನ್ನು ಕಾವಲು ಹಾಕಿದರು. ಅರಮನೆಯ ಸುತ್ತಲೂ ಬಲವಾದ ರಕ್ಷಣೆಯನ್ನು ಏರ್ಪಾಡು ಮಾಡಿದರು. ಶೃಂಗಿಯ ಶಾಪವನ್ನು ಈಡೇರಿಸುವ ಹೊಣೆಗಾರಿಕೆ ತಕ್ಷನೆಂಬ ಸರ್ಪರಾಜನ ಮೇಲೆ ಇತ್ತು. ತನ್ನ ಹೊಣೆಗಾರಿಕೆಯನ್ನು ನೆರವೇರಿಸಲು ತಕ್ಷನು ಪರೀಕ್ಷಿತನನ್ನು ಕಚ್ಚಿ ಸಾಯಿಸುವ ಸಲುವಾಗಿ ಅರಮನೆಯ ಬಳಿಗೆ ಬರ್ತಾನೆ. ಆದರೆ ಅಲ್ಲಿಯ ಸೈನ್ಯವನ್ನು ನೋಡಿ ತಾನು ಸರ್ಪರೂಪದೊಂದಿಗೆ ಒಳಗೆ ಪ್ರವೇಶಿಸುವುದು ಸಾಧ್ಯವಿಲ್ಲವೆಂದು ಅರ್ಥವಾಯಿತು ಅವನಿಗೆ. ಅಷ್ಟು ಹೊತ್ತಿಗೆ ಸರಿಯಾಗಿ ಅರಮನೆಯ ಪರಿಚಾರಕರು ರಾಜನಿಗೆ ಒಂದು ಬುಟ್ಟಿಯಲ್ಲಿ ಹಣ್ಣು ತೆಗೆದುಕೊಂಡು ಹೋಗ್ತಿದ್ರು. ಕೂಡಲೇ ತಕ್ಷಣ ಒಂದು ಸಣ್ಣ ಹುಳುವಿನ ರೂಪವನ್ನು ತಾಳಿ ಆ ಬುಟ್ಟಿಯಲ್ಲಿ ಸೇರ್ಕೊತಾನೆ. ಇದನ್ನು ತಿಳಿಯದ ಸೇವಕರು ರಾಜನಿಗೆ ಹಣ್ಣನ್ನು ಕೊಡ್ತಾರೆ. ಪಾಪ, ಅವ್ರಿಗೆ ತಾನೇ ಹೇಗೆ ಗೊತ್ತಾಗುತ್ತೆ ಹೇಳಿ. ಎನಿವೇಸ್, ದೈವ ನಿರ್ಣಯದಂತೆ ಪರೀಕ್ಷಿತ ರಾಜ ತಕ್ಷಕನು ಸೇರಿಕೊಂಡಿದ್ದ ಹಣ್ಣನ್ನೇ ಕಚ್ತಾನೆ. ಕೂಡಲೇ ಆ ಹುಳು ಹೊರಬಂದು ದೊಡ್ಡದಾಗಿ ಬೆಳೆದು ಸರ್ಪರೂಪವನ್ನು ತಾಳಿ ರಾಜನನ್ನು ಕಚ್ಚಿಬಿಡ್ತು. ಪರೀಕ್ಷಿತ ರಾಜನು ಆ ಕ್ಷಣವೇ ಸತ್ತು ಬಿದ್ದನು. ಶೃಂಗಿಯ ಶಾಪ ನೆರವೇರಿತ್ತು. ಇತ್ತ ಪರೀಕ್ಷಿತನ ಮರಣದಿಂದ ಎಲ್ಲರೂ ಶೋಕಿತರಾದರು. ಭಾರವಾದ ಹೃದಯದಿಂದ ರಾಜನ ಅಂತ್ಯಕ್ರಿಯೆಗಳನ್ನು ನಡೆಸಿದರು. ಆಗ ಪರೀಕ್ಷಿತನ ಮಗ ಜನಮೇಜಯ ಇನ್ನೂ ಸಣ್ಣ ವಯಸ್ಸಿನವನು. ಆದರೇನು ಮಾಡೋಕ್ಕಾಗುತ್ತೆ, ಅವನಿಗೆ ಪಟ್ಟ ಕಟ್ಟಲೇಬೇಕಾಯಿತು. ಜನಮೇಜಯನು ತನ್ನ ತಂದೆಯ ದುರ್ಮರಣದಿಂದ ತುಂಬ ದುಃಖಿತನಾಗಿದ್ದ. ಆದರೂ ತನ್ನ ಕರ್ತವ್ಯವನ್ನು ಮರೆಯಲಿಲ್ಲ. ಮಂತ್ರಿಗಳ ಸಹಾಯ ಪಡೆದು ಧರ್ಮದಿಂದ ರಾಜ್ಯವಾಳುತ್ತಾ ತಂದೆಯಂತೆಯೇ ಒಳ್ಳೆಯ ಹೆಸರು ಪಡೆದನು.
ವೀಕ್ಷಕರೇ, ಇದು ಅರ್ಜುನನ ಮೊಮ್ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ ರಾಜನ ಕತೆ. ಒಂದು ಕ್ಷಣ ಅವತ್ತು ಅವನು ಸುಮ್ಮನಿದ್ದರೂ ಕೂಡ ಪ್ರಾಬ್ಲಿ ಈ ರೀತಿ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಹಣೆ ಬರೋಕ್ಕೆ ಹೊಣೆ ಯಾರು ಅನ್ನೋ ಥರ ಪರೀಕ್ಷಿತನ ಕತೆ ಈ ರೀತಿ ಕೊನೆ ಆಯಿತು. ಆದರೆ ಪರೀಕ್ಷಿತ ರಾಜ ಸತ್ತ ನಂತರ ಪರೀಕ್ಷಿತನ ಮಗ ಜನಮೇಜಯ ಸುಮ್ಮನೆ ಇದ್ನಾ? ಅಪ್ಪನ ಸಾವಿಗೆ ಕಾರಣವಾದ ಆ ಸರ್ಪವನ್ನು ಸುಮ್ಮನೆ ಬಿಟ್ನಾ ಇಲ್ವಾ? ಸರ್ಪಯಾಗ ನಡೆಸದ್ನ ಇಲ್ವಾ ಅನ್ನೋದನ್ನ ನೆಕ್ಸ್ಟ್ ಕಥೆಯಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.